ಇಲ್ಲಿ ಬಂದಿರುವಂಥ ಎಲ್ಲರಿಗೂ ದೇವರ ನಾಮದಲ್ಲಿ ವಂದನೆಯನ್ನು ನಾನು ಸಲ್ಲಿಸ್ತೇನೆ. ಹಲ್ಲೆಲೂಯಾ. ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಯಾಕೆಂದರೆ ಮಾತನಾಡುವವರು ನೀವಲ್ಲ, ನಿಮ್ಮಲ್ಲಿರುವ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆದರೆ ನಾವೆಲ್ಲರೂ ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕದ ದೇವರೇ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂಥ ದೇವರು ನೀವು ಮಹೋನ್ನತನು ಸ್ವಾಮಿ. ಇದು ನಾವೆಲ್ಲರೂ ನಿಮ್ಮ ದೇವರ ಒಂದು ಕೈಯ ಕ್ರಿಯೆ ಆಗಿದ್ದೇವೆ ಸ್ವಾಮಿ. ನಿಮ್ಮ ಶ್ವಾಸದಿಂದ ನಾವು ಬದುಕುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಇದು ನಿಮ್ಮ ಸಭೆ ಅಪ್ಪ. ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವ ಹಾಗೆ ಇವತ್ತು ಈ ಭೂಲೋಕದಲ್ಲಿ ನಿಮ್ಮ ಸಭೆಯಲ್ಲಿ ದೇವರೇ ನಿಮ್ಮ ಚಿತ್ತ ನೆರವೇರಲಿ. ನನ್ನನ್ನು ಕೂಡ ಕರ್ತನೆ ಇವತ್ತಿನ ದಿನದಲ್ಲಿ ದೇವರೇ ತಂದು ನಿಮ್ಮ ಮಕ್ಕಳೊಂದಿಗೆ ದೇವರೇ ಮಾತನಾಡುವುದಕ್ಕೆ ಕೃಪೆಯನ್ನು ಕೊಟ್ಟಿದ್ದೀರಾ ದೇವರೇ. ನನ್ನ ಬಾಯಲ್ಲಿ ನಿಮ್ಮ ಮಾತನ್ನಿಟ್ಟು ನನ್ನ ನಾಲಿಗೆನ ನೀವು ದೇವರೇ ಪರಿಶುದ್ಧ ಆತ್ಮನು ನಿಮ್ಮ ತೊಟ್ಟಿಯಲ್ಲಿ ತೆಗೆದುಕೊಳ್ಳಿರಿ. ನನ್ನ ಸ್ವಂತ ಮಾತುಗಳು ಯಾವುದು ಹೊರಗೆ ಬರಬಾರದು ಸ್ವಾಮಿ. ಪವಿತ್ರ ಆತ್ಮನ ಮಾತುಗಳು ಮಾತ್ರವೇ ಸಭೆಗೆ ದೇವರಪ್ಪ ಮಾತನಾಡುವ ಬೇಕಾಗಿರುವಂಥ ಕಾರ್ಯಗಳನ್ನು, ಸಭೆಗೆ ತಿಳಿಸಬೇಕಾಗಿರುವಂಥ ರಹಸ್ಯಗಳನ್ನು ಅಪ್ಪ ದೇವರೇ ಅಪ್ಪ ಒಂದು ಸತ್ಯವನ್ನು ಕರ್ತನೆ ನೀವು ಅಪ್ಪ ತಿಳಿಯಪಡಿಸು. ಅದನ್ನು ಕೇಳುವುದಕ್ಕೆ ನಿಮ್ಮ ಮಕ್ಕಳಿಗೆ ದೇವರಪ್ಪ ನಿಮ್ಮ ಮಕ್ಕಳಾದಂಥ ನಮ್ಮ ಕಿವಿಗಳನ್ನು ತೆರೆ ಸ್ವಾಮಿ. ವಿಶೇಷವಾಗಿ ಆತ್ಮಿಕವಾದಂಥ ಕಿವಿಗಳನ್ನು ತೆರೆ. ನಾವು ವಾಕ್ಯವನ್ನು ಕೇಳದೆ ಇರುವ ಹಾಗೆ ತಡೆಗಳನ್ನು ತರುವಂಥ ಎಲ್ಲ ಸೈತಾನನ ಕ್ರಿಯೆಗಳನ್ನು ಯೇಸುವಿನ ರಕ್ತದಿಂದ ನಾವು ಮುರಿದು ಲಯ ಮಾಡ್ತದೆ ಸ್ವಾಮಿ. ಈ ಗೂಢಾರದೊಳಗೆ ಸ್ವಾಮಿ ಯಾವ ಸೈತಾನನ ಕ್ರಿಯೆಗಳು ಸ್ವಾಮಿ ನೀವು ಮಾತನಾಡುವಾಗ ತಡೆಯಾಗಿ ಒಳಗಡೆ ನುಗ್ಗಬಾರದು ಸ್ವಾಮಿ. ನಿಮ್ಮ ಮಗ ಅಪ್ಪ ಬಂದಿರುವಂಥ ಎಲ್ಲ ನಿಮ್ಮ ಮಕ್ಕಳ ಮನಸ್ಸನ್ನು ನೀವು ಹತೋಟಿಯಲ್ಲಿ ತೆಗೆದುಕೊಳ್ಳಿರಿ. ಯಾವ ಚಿಂತೆಯು ದೇವರೇ ಲೋಕದ ಚಿಂತೆಗಳು ಬಾರದಂತೆ ಪವಿತ್ರ ಆತ್ಮನು ತಾನೇ ಹತೋಟಿಯಲ್ಲಿ ತೆಗೆದುಕೊಂಡು ನೀವು ಮಾತಾಡಿ ಮುಗಿಸುವವರೆಗೂ ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ನಮ್ಮನ್ನು ಆವರಿಸಿಕೊಳ್ಳಿರಿ. ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಮ್ಮ ಪ್ರಾಣ ಆತ್ಮ ಶರೀರವನ್ನು ನೀವು ಆಳ್ವಿಕೆ ಮಾಡು, ಆಶೀರ್ವದಿಸು. ನಿಮ್ಮ ವಾಕ್ಯದೊಂದಿಗೆ ನಮ್ಮನ್ನು ಬಲಪಡಿಸು. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾವು ನೇರವಾಗಿ ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಅರಣ್ಯಕಾಂಡದ ಪುಸ್ತಕ 24ನೇ ಅಧ್ಯಾಯ 1ನೇ ವಾಕ್ಯ. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತವೆಂದು ಬಿಳಾಮನು ತಿಳಿದು ಮೊದಲಿನಂತೆ ಶಕುನ ನೋಡುವುದಕ್ಕೆ ಹೋಗದೆ ಅರಣ್ಯದ ಕಡೆಗೆ ಮುಖವನ್ನು ತಿರುಗಿಸಿಕೊಂಡನು. ಅವನು ಕಣ್ಣೆತ್ತಿ ನೋಡಲಾಗಿ ಕುಲಗಳ ಪ್ರಕಾರ ಡೇರೆಗಳನ್ನು ಹಾಕಿಕೊಂಡಿದ್ದ ಇಸ್ರಾಯೇಲರು ಅವನಿಗೆ ಕಾಣಿಸಿದರು. ಆಗ ಅವನು ದೇವಾತ್ಮ ಪ್ರೇರಿತವನಾಗಿ ಪದ್ಯ ರೂಪವಾಗಿ ನಿಂತೆದ್ದನು. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಉದ್ದೇಶ ಏನು ಅಂತಂದ್ರೆ ಇಸ್ರಾಯೇಲರನ್ನ ಆಶೀರ್ವದಿಸುವುದೇ ದೇವರ ಉದ್ದೇಶವಾಗಿದೆ. ಹಲ್ಲೆಲೂಯಾ. ಇವತ್ತು ಸಭೆಯನ್ನ ಆಶೀರ್ವದಿಸುವುದೇ ದೇವರ ಉದ್ದೇಶವಾಗಿದೆ. ಸಭೆಯನ್ನ ಕಟ್ಟುವುದೇ ದೇವರ ಉದ್ದೇಶವಾಗಿದೆ. ದೇವರ ಮಕ್ಕಳನ್ನು ಆಶೀರ್ವದಿಸುವುದೇ ದೇವರ ಉದ್ದೇಶವಾಗಿದೆ. ಹಲ್ಲೆಲೂಯಾ. ಆದರೆ ಒಂದು ವಿಷಯವನ್ನು ನಾವು ಅರಿತುಕೊಳ್ಳಬೇಕು. ಕರೆಕ್ಟಾಗಿ ನಾವೆಲ್ಲರೂ ಯಾರಾಗಿದ್ದೀವಿ ಎಂಬುದನ್ನು ನಾವು ಫಸ್ಟ್ ನಾವು ತಿಳ್ಕೋಬೇಕು. ಹಲ್ಲೆಲೂಯಾ. ನಾವು ಯಾರಾಗಿದ್ದೀವಿ ಅಂತ ಫಸ್ಟ್ ನಾವು ತಿಳ್ಕೋಬೇಕು. ಹಲ್ಲೆಲೂಯಾ. ನಾನು ಯಾವಾಗಲೂ ಒಂದು ಮಾತನ್ನು ನಾವು ಬಂದು ಯಾವಾಗಲೂ ತಿಳಿಸೋದು ಏನು ನಿಮಗೆ ಗೊತ್ತು, ನಾವು ಎಲ್ಲರೂ ಏನು ಲೋಕದಿಂದ ಬೇರ್ಪಡಿಸಲ್ಪಟ್ಟವರು. ಹಲ್ಲೆಲೂಯಾ. ಲೋಕದ ಜನರಿಗೂ ನಮಗೂ ವ್ಯತ್ಯಾಸವಿದೆ. ಹಲ್ಲೆಲೂಯಾ. ನಾವು ಲೋಕದ ಜನರ ಹಾಗೆ ಜೀವಿಸುವಂತ ಜೀವನ ದೇವರು ನಮಗೆ ಇಟ್ಟಿಲ್ಲ. ನಮಗೆ ಬೇರೆ ಒಂದು ವಿಶೇಷವಾದಂಥ ಒಂದು ಜೀವನವನ್ನ ದೇವರು ಇಟ್ಟಿದ್ದಾರೆ. ನಾವು ಈ ಲೋಕದಲ್ಲಿ ಇದ್ದರೂ ಕೂಡ, ಹಲ್ಲೆಲೂಯಾ, ನಾವು ಈ ಲೋಕದಲ್ಲಿ ಇದ್ದರೂ ಕೂಡ ನಾವು ಲೋಕದವರಲ್ಲ. ಹಲ್ಲೆಲೂಯಾ. ನಾವು ಪರಲೋಕ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ, ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಈ ಲೋಕದಿಂದ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾರೆ. ಅದನ್ನು ನಾವು ಮರಿಬಾರದು.
ಅದಕ್ಕೆ ನಮ್ಮನ್ನ ಬಂದು ನಾವು ಏನಂತ ಸತ್ಯವೇದದ ಪ್ರಕಾರವಾಗಿ ನಾವು ಏನಂತೀವಿ, ಆತ್ಮಿಕವಾಗಿ ಆತ್ಮಿಕವಾದಂಥ ಇಸ್ರಾಯೇಲರು ಎಂಬುದಾಗಿ ನಾವು ಆ ಒಂದು ಪಠ್ಯದಲ್ಲಿ ನಮ್ಮನ್ನ ಸೇರಿಸಿಕೊಳ್ತೀವಿ. ಹಲ್ಲೆಲೂಯಾ. ನಾವು ಸೇರಿಸಿಕೊಳ್ತೀವಿ ಅನ್ನೋದಕ್ಕಿಂತ ದೇವರು ನಮ್ಮನ್ನ ಸೇರಿಸಿಕೊಳ್ತಾ ಇದ್ದಾರೆ. ಯಾವ ಒಂದು ಪಠ್ಯದಲ್ಲಿ? ಆತ್ಮಿಕವಾದಂಥ ಇಸ್ರಾಯೇಲರಲ್ಲಿ. ಹಲ್ಲೆಲೂಯಾ. ಅಬ್ರಹಾಮನ ಒಂದು ಸಂತತಿಯಲ್ಲಿ, ಆತನ ವಾಗ್ದಾನದಲ್ಲಿ ನಮ್ಮನ್ನ ಕೂಡ ಒಂದು ಪಾಳುಗಾರರಾಗಿ ದೇವರು ಮಾರ್ಪಡಿಸಿದ್ದಾರೆ. ಅದನ್ನು ನಾವು ಯಾವತ್ತೂ ಮರಿಬಾರದು. ಹಲ್ಲೆಲೂಯಾ. ಇವತ್ತು ನಾವು ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ಹೊಂದಿಕೊಳ್ಳದೆ ಇರುವುದಕ್ಕೆ, ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳದೇ ಇರುವುದಕ್ಕೆ, ಅಥವಾ ದೇವರ ಆಶೀರ್ವಾದದೊಂದಿಗೆ ನಾವು ನಡೆಯುವುದಕ್ಕೆ ಆಗದೇ ಇರುವಂತದಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ನಮ್ಮನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲ್ಲ. ನಮ್ಮನ್ನ ನಾವು ಯಾವ ರೀತಿಯಲ್ಲಿ ನೋಡ್ತೀವಿ ಅಂತಂದ್ರೆ, ಈ ಲೋಕದ ಪ್ರಕಾರವಾಗಿ ಹೋಲಿಸಿ ನೋಡ್ತೀವಿ. ಹಲ್ಲೆಲೂಯಾ. ಆದರೆ ಸತ್ಯವೇದದ ಪ್ರಕಾರವಾಗಿ ನೋಡುವುದಾದರೆ ದೇವರು ನಮ್ಮನ್ನ ಯಾವ ರೀತಿಯಲ್ಲಿ ನಮ್ಮನ್ನ ಹೋಲಿಸಿ ನೋಡ್ತಾ ಇದ್ದಾರೆ ಅಂತಂದ್ರೆ, ಅಬ್ರಹಾಮನ ಸಂತತಿಗೆ, ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನಕ್ಕೆ ಹೋಲಿಸಿ ದೇವರು ನಮ್ಮನ್ನ ಹಾರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ಸಭೆಗಳು ಬೆಳೆಯದೇ ಇರುವುದಕ್ಕೆ ಕಾರಣ ಏನು? ಸರಿಯಾದಂತ ಒಂದು ಸತ್ಯವನ್ನ ತಿಳಿದೇ ಇರುವುದೇ ಒಂದು ಮುಖ್ಯವಾದಂತ ಒಂದು ಕಾರಣ. ಇವತ್ತು ವಿಶ್ವಾಸಿಗಳು ಸತ್ಯದಲ್ಲಿ ಬೇರೂರದೇ ಇರುವುದಕ್ಕೆ ಕಾರಣ ಏನು? ಸತ್ಯವಾದಂತ ಒಂದು ಬೋಧನೆ ಇಲ್ಲ, ಸತ್ಯವಾದಂತ ಒಂದು ವಾಕ್ಯ ಧ್ಯಾನ ಇಲ್ಲ. ಹಲ್ಲೆಲೂಯಾ. ಇವತ್ತು ಸಭೆಗಳು ಬೆಳೆಯಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ಬೇರೂರಬೇಕು. ದೇವರ ವಾಕ್ಯಕ್ಕೆ ಅಂದ್ರೆ ಸತ್ಯವೇದಕ್ಕೆ ನಾವು ಹೋಲಿಸಿ ನಮ್ಮನ್ನ ನೋಡಬೇಕು. ಲೋಕದ ಪ್ರಕಾರವಾಗಿ ನಾವು ಹೋಲಿಸಿ ನೋಡಬಾರದು. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಇಸ್ರಾಯೇಲರನ್ನ ಆಶೀರ್ವದಿಸುವುದೇ ದೇವರಿಗೆ ಉತ್ತಮ. ದೇವರು ಅದನ್ನೇ ಬಯಸ್ತಾರೆ. ಏನು ಹೇಳುತ್ತೆ ಆ ವಾಕ್ಯ? ಮತ್ತೆ ಓದಿ. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ದೇವರ ಚಿತ್ತ. ದೇವರ ಚಿತ್ತ ಏನು? ಶುಭ ಅಂತಂದ್ರೆ ಏನು? ಸಂತೋಷ, ಸಮಾಧಾನ, ಆಶೀರ್ವಾದ, ನೆಮ್ಮದಿ. ಹಲ್ಲೆಲೂಯಾ. ಆದರೆ ಸೈತಾನನ ಒಂದು ಕಾರ್ಯ ಏನು ಗೊತ್ತಾ? ಇಸ್ರಾಯೇಲರು ಆಶೀರ್ವಾದ ಹೊಂದಬಾರದು. ಇಲ್ಲಿ ಈ ಬಿಲೆಯಾಮ್ ಎಂಬಂತ ಒಂದು ಪ್ರವಾದಿ ಇಲ್ಲಿ ನುಡಿಯುವಂತ ಕಾರ್ಯ ಏನು? ಇಸ್ರಾಯೇಲರಿಗೆ ಶುಭವಾಗಲಿ ಎಂಬುದೇ ದೇವರ ಚಿತ್ತ. ಆದ್ರೆ ಇಲ್ಲಿ ಅವನು ಬಂದಿದ್ದ ಉದ್ದೇಶನೇ ಬೇರೆ. ಇಲ್ಲಿ ಬಾಲಾಕ್ ಎಂಬಂತ ಒಂದು ವ್ಯಕ್ತಿ, ಯಾಕಂದ್ರೆ ಆವಾಗಿನ ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲಗಳಲ್ಲಿ ಪ್ರವಾದಿಗಳ ಬಾಯಿಂದ ಏನು ಮಾತು ಬರುತ್ತೋ ಅದು ಹಂಗೆ ನೆರವೇರ್ತಾ ಇತ್ತು. ಹಲ್ಲೆಲೂಯಾ. ದೇವರ ಸೇವಕರ ಬಾಯಿಗಳಲ್ಲಿ ಏನು ಮಾತು ಬರುತ್ತದೋ ಅದು ಹಂಗೆ ನೆರವೇರ್ತಾ ಇತ್ತು. ಅದು ಆಶೀರ್ವಾದವಾಗಿ ಇದ್ದರೂ ಸರಿ ಅಥವಾ ಶಾಪಗ್ರಸ್ತವಾಗಿ ಮಾತಾಗಿದ್ದರೂ ಸರಿ, ಅದು ಹಂಗೆ ನೆರವೇರ್ತಾ ಇತ್ತು. ಅದಕ್ಕೆ ಇಲ್ಲಿ ಬಾಲಾಕ್ ಎಂಬುವಂತ ವ್ಯಕ್ತಿ, ಇಸ್ರಾಯೇಲರು ಏನಾಗ್ತಾ ಇದ್ದಾರೆ ಅಂದ್ರೆ ಬೆಳ್ಕೊಂಡು ಹೋಗ್ತಾನೆ ಇದ್ದಾರೆ. ಅವ್ರ ಆಶೀರ್ವಾದದಲ್ಲಿ ಅವ್ರ ಸಂತತಿ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ. ಅವ್ರು ತುಂಬಾ ದೊಡ್ಡ ಜನಾಂಗವಾಗಿ ಅವರು ಬದಲಾಗ್ತಾ ಇದ್ದಾರೆ. ಇದನ್ನು ನೋಡುವಾಗ ಅನೇಕ ಜನರಿಗೆ ಒಂದು ಅವರ ಮೇಲೆ ಒಂದು ಕಹಿಯಾದಂತ, ಅಂದ್ರೆ ಕಹಿ ಅಂತಂದ್ರೆ ಒಂದು ಉರಿ. ಇವರು ಬೆಳ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಇವರು ಬೆಳೆದ್ರೆ ಬೇರೆಯವರೆಲ್ಲ ಇವರಿಗೆ ಅಧೀನರಾಗ್ತಾರೆ ಅನ್ನುವಂಥ ಒಂದು ಭಯ. ದೇಶಗಳು ಇವರಿಗೆ ಅಧೀನವಾಗುತ್ತದೆ ಎಂಬುದಂತ ಒಂದು ಭಯ. ಅದರಿಂದ ಇವ್ರನ್ನ ಶಪಿಸಲ್ಪಟ್ಬಿಟ್ರೆ ನಾವೇ ಮೇಲಿರ್ತೀವಿ. ಹಲ್ಲೆಲೂಯಾ. ಇವಾಗ ಅದಕ್ಕೆ ಸಾಧಾರಣವಾದಂಥ ವ್ಯಕ್ತಿ ಒಂದು ಶಾಪ ಬಿಟ್ರೆ ಅದು ಏನು ಆಗೋದಿಲ್ಲ. ಆದರೆ ದೇವರ ಅಭಿಷೇಕವನ್ನ ಹೊಂದಿರುವಂತ, ದೇವರ ವರವನ್ನ ಹೊಂದಿರುವಂತ, ಆತ್ಮೀಯವಾದ ಪವಿತ್ರಾತ್ಮನ ವರಗಳನ್ನ ಹೊಂದಿರುವಂತ ಒಂದು ದೇವರ ಸೇವಕ, ಒಂದು ಪ್ರವಾದಿ, ಅವನ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ಅದು ನೆರವೇರುತ್ತದೆ ಎಂಬುದಂತ ಒಂದು ಕಾರ್ಯವನ್ನ, ಒಂದು ರಹಸ್ಯವನ್ನ ಈ ಬಾಲಾಕ್ ಎಂಬುವಂತ ಒಂದು ವ್ಯಕ್ತಿ, ಯಾಕಂದ್ರೆ ಆವಾಗಿನ ಕಾಲದಲ್ಲಿ ಅವನೇ ಒಂದು ದೊಡ್ಡವನಾಗಿದ್ದ. ಅನೇಕ ದೇಶಗಳು ಅವನ್ನ ಕಂಡು ಹೆದರ್ತಾ ಇತ್ತು. ಆದ್ರೆ ಇಸ್ರಾಯೇಲರು ಮಾತ್ರ ಹೆದರ್ತಾ ಇರಲಿಲ್ಲ. ಯಾಕಂದ್ರೆ ಈ ಇಸ್ರಾಯೇಲರು ಎಲ್ಲೆಲ್ಲ ಹೋಗ್ತಾರೋ ಅಲ್ಲೆಲ್ಲ ಏನಾಗ್ತಾ ಇತ್ತು?
ದೇವರು ಅವರೊಂದಿಗೆ ಇದ್ದು ಎಲ್ಲಾ ದೇಶಗಳಿಂದ ಏನು ಅವ್ರನ್ನ ಬಿಡಿಸಿಕೊಂಡು, ಅಂದ್ರೆ ಯುದ್ಧ ನಡೆಯುವಾಗಲ್ಲ ಅವ್ರಿಗೆ ಜಯವನ್ನ ಕೊಟ್ಕೊಂಡು ಬರ್ತಾ ಇದ್ರು. ನೀವು ಅದನ್ನ ವಿಮೋಚನಾ ಕಾಂಡದಿಂದ ನೀವು ಓದ್ಕೊಂಡು ಬರ್ತಾ ಇರ್ಬೋದು. ಮೋಶೆಯ ಕಾಲದಿಂದ, ಮೋಶೆ ಯಾವಾಗ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಕರ್ಕೊಂಡ್ ಬಂದ್ರು, ಆವಾಗೆಲ್ಲ ಅವ್ರು ಎಲ್ಲೆಲ್ಲಾ ಪ್ರವೇಶ ಮಾಡ್ತಾರೋ ಅನೇಕ ದೇಶಗಳು ಅನೇಕ ವ್ಯಕ್ತಿಗಳು ಅವರಿಗೆ ವಿರೋಧವಾಗಿ ಎದ್ದು ಬಂದಾಗಲ್ಲ ಇಸ್ರಾಯೇಲರ ಜೊತೆಯಲ್ಲಿ ದೇವರು ಯೆಹೋವನು ಇದ್ದು ಅವರಿಗೆ ಜಯವನ್ನ ಕೊಟ್ಕೊಂಡು ಬರ್ತಾ ಇದ್ರು. ಹಲ್ಲೆಲೂಯಾ. ಇದನ್ನು ನೋಡುವಾಗ ಅನೇಕರಿಗೆ ಇವರನ್ನು ಹೇಗಾದ್ರೂ ಬೀಳಿಸಬೇಕು. ಇದಕ್ಕೆ ಒಂದೇ ಒಂದು ಕಾರಣ ಏನು? ಈ ಬಾಲಾಕ್ ಬಂದು ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡಿದ್ದ. ಏನು ಅದಕ್ಕೆ ಕಾರಣ? ದೇವರ ಸೇವಕರು, ಅಂದ್ರೆ ಅಭಿಷೇಕವನ್ನು ಹೊಂದಿರುವಂತಹ ಪ್ರವಾದಿಗಳು, ದೇವರಿಂದ ಪ್ರತ್ಯೇಕವಾಗಿ ಕರೆಯಲ್ಪಟ್ಟಂತ ದೇವರ ಸೇವಕರು, ಅವರು ಇವರನ್ನು ಆಶೀರ್ವದಿಸುವುದೇ ಒಂದು ಮುಖ್ಯವಾದಂತ ಕಾರಣ. ಅವರಿಗೂ ದೇವರಿಗೂ ಇರುವಂತಹ ಒಂದು ಒಳ್ಳೆಯ ಅನ್ಯೋನ್ಯತೆಯೇ ಇದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಎಂಬುದನ್ನ ಈ ಬಾಲಾಕ್ ಅರಿತುಕೊಂಡಿದ್ದ. ಅದಕ್ಕೆ ಇವಾಗ ಅವನು ನೆನೆಸ್ಕೊಂಡಿದ್ರೆ ಇಸ್ರಾಯೇಲನ್ನ ಶಪಿಸಬಹುದು. ಆದರೆ ಅವನು ಗೊತ್ತು, ನಾನು ಶಪಿಸಿದ್ರೆ ಅದು ನೆರವೇರೋದಿಲ್ಲ. ಹಲ್ಲೆಲೂಯಾ. ನಾನು ಶಪಿಸಿದ್ರೆ ಅದು ನೆರವೇರುವುದಿಲ್ಲ, ಇಸ್ರಾಯೇಲ್ ಶಪಿಸಲ್ಪಡುವುದಿಲ್ಲ. ಆದರೆ ದೇವರಿಂದ ಕರೆಯಲ್ಪಟ್ಟ, ದೇವರಿಂದ ಆರಿಸಲ್ಕೊಳ್ಳಲ್ಪಟ್ಟ ತನ್ನ ಮಕ್ಕಳಲ್ಲೇ ಯಾರಾದರೂ ಒಬ್ಬರನ್ನ ಆರಿಸಿಕೊಂಡು ಇವತ್ತು ಇಲ್ಲಿ ಬಂದು ನೀವು ಇಷ್ಟು ಜನ ಇದ್ದೀರಾ, ಹೊರಗಡೆಯಿಂದ ಒಂದು ಲೋಕದ ಪ್ರಕಾರವಾಗಿ ಜೀವಿಸುವಂತ ಒಂದು ವ್ಯಕ್ತಿ ಅವನು ಬಂದು ನಿಮ್ಮನ್ನ ಶಪಿಸಿದ್ರೆ ಅದು ನಿಮ್ಗೆ ತಟ್ಟದು. ಹಲ್ಲೆಲೂಯಾ. ಅದಕ್ಕೆ 23 ಓದಿ. ಯಾಕೋಬ್ಯರಲ್ಲಿ ಶಕುನ ನೋಡುವುದಿಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದಿಲ್ಲ. ಹಲ್ಲೆಲೂಯಾ. ಯಾಕೋಬ್ಯರಲ್ಲಿ ಶಕುನ ಯಾರು ನೋಡುವುದಿಲ್ಲ, ಯಾಕಂದ್ರೆ ಅದು ತಟ್ಟದು ಅವ್ರಿಗೆ. ಅಥವಾ ಕಣಿ ಹೇಳೋದು ಯಾರು ಇಲ್ಲ, ಮಾಟ ಮಂತ್ರ ಮಾಡಿದ್ರು ಕೂಡ ಅದು ಅವ್ರಿಗೆ ತಟ್ಟದು, ಅದು ಅವ್ರನ್ನ ಮುಟ್ಟುವುದಿಲ್ಲ. ಯಾಕೆ? ದೇವರು ಅವರ ಜೊತೆಯಲ್ಲಿದ್ದಾರೆ, ದೇವರು ಅವ್ರನ್ನ ರಕ್ಷಿಸ್ತಾ ಇದ್ದಾರೆ, ದೇವರು ಅವರಿಗೆ ಒಂದು ಬೇಲಿಯಾಗಿದ್ದಾರೆ. ಅದರಿಂದ ದೇವರನ್ನ ದಾಟಿ ಇವ್ರನ್ನ ಮುಟ್ಟುವುದಕ್ಕೆ ಯಾವ ಶಕ್ತಿಗೂ ಅಲ್ಲಿ ಅವಕಾಶ ಇಲ್ಲ. ಇದನ್ನೇ ಬಹಳ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರ. ಹಲ್ಲೆಲೂಯಾ. ಇವಾಗ ಹೆಂಗಪ್ಪ ಇವ್ರನ್ನ ಶಪಿಸೋದು? ಇವ್ರನ್ನ ಹೇಗೆ ದೇವರ ಪ್ರೀತಿಯಿಂದ ದೂರ ಮಾಡೋದು? ಹೇಗೆ ಇವ್ರನ್ನ ಶಾಪಗ್ರಸ್ತರಾಗಿ ಮಾರ್ಪಡಿಸೋದು? ಹಲ್ಲೆಲೂಯಾ. ಇವರಿಗೆ ಆಶೀರ್ವಾದಕ್ಕೆ ಬದಲಾಗಿ ನಷ್ಟವನ್ನ ಹೇಗೆ ತರೋದು? ಇದಕ್ಕೆ ಒಂದೇ ಒಂದು ಗುಟ್ಟು, ಒಂದೇ ಒಂದು ರಹಸ್ಯ. ಏನು? ದೇವರ ಮಕ್ಕಳಾಗಿರುವಂತ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಅಲ್ಲಿ ಬಂದು ಒಂದು ಏನನ್ನೋದು, ಅದಕ್ಕೆ ಒಬ್ಬರಿಗೊಬ್ಬರು ಬೇರೆ ಇಲ್ಲ, ಎಲ್ಲರೂ ಒಂದೇ ಮಕ್ಕಳು, ಒಂದೇ ದೇವರ ಮಕ್ಕಳಾಗಿದ್ದೀವಿ, ನಾವೆಲ್ಲರೂ ಒಂದೇ ಶರೀರವಾಗಿದ್ದೀವಿ. ತನ್ನ ಸ್ವಂತ ಜನರಲ್ಲೇ, ತನ್ನ ಸ್ವಂತ ಮಕ್ಕಳಲ್ಲೇ ಒಂದು ಕುಟುಂಬ ಇದೆ. ಇವಾಗ ಕುಟುಂಬದಲ್ಲಿ 2 ಮಕ್ಕಳಿದ್ದಾರೆ. ಹೊರಗಡೆಯಿಂದ ಜಗಳ ಬಂದ್ರೆ, ಯಾರಾದ್ರೂ ಒಬ್ಬರು ಜಗಳಕ್ಕೆ ಬಂದ್ರೆ ಕುಟುಂಬ ಒಂದಾಗಿ ಸೇರ್ಕೊಂಡು ಅವ್ರನ್ನ ಹೊಡೆದು ಓಡಿಸ್ತದೆ. ಹೊರಗಡೆಯಿಂದ ಯಾರಾದರೂ ಈ ಕುಟುಂಬವನ್ನ ಕೆಡಿಸಿ ಈ ಕುಟುಂಬನ ಬೇರೆ ಮಾಡಬೇಕು ಅಂತ ಹೊರಗಡೆಯಿಂದ ಬಂದ್ರೆ ಈ ಕುಟುಂಬ ಒಂದಾಗ್ಬಿಡುತ್ತೆ. ಒಂದಾಗಿ ಏನ್ ಮಾಡುತ್ತೆ? ಅವ್ರಿಗೆ ಎದುರಿಸಿ ನಿಲ್ತಾರೆ, ಫೈಟ್ ಮಾಡ್ತಾರೆ, ಅವ್ರನ್ನ ಓಡಿಸ್ತಾರೆ. ಆದರೆ ಸ್ವಂತ ಮನೆಯಲ್ಲೇ, ಸ್ವಂತ ಅಣ್ಣ ತಮ್ಮಂದಿರಲ್ಲೇ, ಸ್ವಂತ ಅಕ್ಕ ತಂಗಿಯರಲ್ಲೇ, ಹಲ್ಲೆಲೂಯಾ, ಸ್ವಂತ ತಂದೆ ಮಕ್ಕಳ ಜೊತೆ ಹೆತ್ತವರು ಮತ್ತೆ ಮಕ್ಕಳ ಮಧ್ಯದಲ್ಲೇ ಒಂದು ಬಿರುಕು ಉಂಟಾದರೆ ಏನಾಗುತ್ತೆ? ಒಂದು ಜಗಳ ಮೂಡಿಸಿದ್ರೆ ಏನಾಗುತ್ತೆ? ಅಲ್ಲಿ ಕುಟುಂಬ ಬೇರ್ಪಡುತ್ತದೆ. ಹಲ್ಲೆಲೂಯಾ.